ದುಡ್ಡು ಬರ್ಬೇಕಾದ್ರೆ ಏನು ಮಾಡ್ಬೇಕು ಗುರುಜಿ, ದುಡ್ಡು ಬರ್ಬೇಕಾದ್ರೆ ಏನು ಮಾಡ್ಬೇಕು ಗುರುಜಿ ಅಂತ ಕೇಳ್ತಾ ಇರ್ತಿರಲ್ಲ. ನಮ್ಮ ಮನೆಯ ಹೆಣ್ಮಕ್ಳು ಎಷ್ಟು ಖುಷಿಯಾಗಿರ್ತಾರೋ ಅಷ್ಟು ನಮ್ಮ ಜೇಬ್ ತುಂಬ್ತಾ ಬರ್ತದೆ. ಅಭಿವೃದ್ಧಿ ಲೈಫ್ ಸ್ಟೈಲ್ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಭಾಳ ಅದ್ಭುತವಾದಂಥ ಒಂದು ವಸ್ತುನ ತೋರಿಸ್ತಾ ಇದ್ದೀನಿ. ಇದಂತೂ ಹೆಣ್ಮಕ್ಳು ಭಾಳ ಪ್ರೀತಿಸ್ತಾರೆ, ಬಟ್ ಕೊಡಬೇಕಾಗಿರೋದಂತೂ ಹುಡುಗರು ಕೊಡಬೇಕಾಗತ್ತೆ. ಯಾವುದೋ ವಸ್ತು ನೋಡಿ, 101% ಹೆಣ್ಮಕ್ಳಿಗೆ ಎಲ್ಲರಿಗೂ ಕೂಡ ಈ ಒಂದು ಬ್ರೇಸ್ಲೆಟ್, ಒಂದು ಕಡ, ಯಾವುದಾದ್ರು ಒಂದು ರೀತಿ ಅವಾಗವಾಗ ಅವ್ರನ್ನ ಸರ್ಪ್ರೈಸ್ ಮಾಡ್ತಾ ಇರಬೇಕು. ಹೆಣ್ಮಕ್ಳಿಗೆ ಅವಾಗವಾಗ ಒಂದು ಚಿಕ್ಕ ಉಡುಗೊರೆ ಕೊಟ್ಟರೆ ಎಷ್ಟು ಖುಷಿ ಆಗ್ತಾರೆ ಅಂದರೆ, ನಮ್ಮ ಮನೆಯ ಹೆಣ್ಮಕ್ಳು ಎಷ್ಟು ಖುಷಿಯಾಗಿರ್ತಾರೋ ಅಷ್ಟು ನಮ್ಮ ಜೇಬ್ ತುಂಬ್ತಾ ಬರ್ತದೆ. ಇದೇ ಸೀಕ್ರೆಟ್, ಅರ್ಥ ಮಾಡ್ಕೊಂಬಿಡಿ. ದುಡ್ಡು ಬರ್ಬೇಕಾದ್ರೆ ಏನು ಮಾಡ್ಬೇಕು ಗುರುಜಿ, ದುಡ್ಡು ಬರ್ಬೇಕಾದ್ರೆ ಏನು ಮಾಡ್ಬೇಕು ಗುರುಜಿ ಅಂತ ಕೇಳ್ತಾ ಇರ್ತಿರಲ್ಲ. ದುಡ್ಡು ನಿಮಗೆ ಚೆನ್ನಾಗಿ ಬರ್ಬೇಕಾದ್ರೆ ನಿಮ್ಮ ಹೆಂಡ್ತಿರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೆ ಅವಾಗವಾಗ ಸ್ವಲ್ಪ ಟ್ರೀಟ್ ಮಾಡಿ, ಅವಾಗವಾಗ ಒಂಚೂರು ಆಚೆ ಕರ್ಕೊಂಡೋಗಿ ಬನ್ನಿ. ಇವತ್ತೇನು ಅಡುಗೆ ಮಾಡಬೇಡ ಅಂತ ಹೇಳಿ ನೋಡಿ, ಅವ್ರ ಮುಖದಲ್ಲಿ ಎಷ್ಟು ಖುಷಿ ಇರುತ್ತೆ ನೋಡಿ. ಸಂಜೆ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ, ಇವತ್ತು ಅಡುಗೆ ಮನೆ ಕಡೆ ನೀನು ಹೋಗಬೇಡ ಅಂತೇಳಿ ಅವ್ರ ಮುಖದಲ್ಲಿರೋ ಒಂದು ಆನಂದ ನೋಡಿ. ಹೆಣ್ಮಕ್ಳಿಗಿರೋಂಥ ದೊಡ್ಡ ಸಮಸ್ಯೆ ಏನು ಗೊತ್ತಾ, ನಾಳೆ ಬೆಳಗ್ಗೆ ಟಿಫನ್ಗೆ ಏನು ಮಾಡಬೇಕು, ಅವ್ರು ಬೇರೆ ಏನೂ ಯೋಚನೆ ಮಾಡಲ್ಲ. ಬೆಳಗ್ಗೆ ಎದ್ದರೆ ಟಿಫನ್ಗೆ ಏನು ಮಾಡಬೇಕು ಅನ್ನೋದೇ ಅವ್ರ ತಲೆಯಲ್ಲಿ ಒಂದು ದೊಡ್ಡ ಒಂದು ಸಮಸ್ಯೆ, ಒಂದು ಕ್ವಶನ್ ಮಾರ್ಕ್ ಅಂತೀವಲ್ಲ, ಆ ರೀತಿ ಇರ್ತಾರೆ. ಸೊ ಹಾಗಾಗಿ ಒಂದು ಚಿಕ್ಕ ಚಿಕ್ಕ ಹುಡುಗರನ್ನೇ ಕೊಡ್ತಾ ಬನ್ನಿ. ಯಾಕೆ ಈ ವಸ್ತುನ ತೋರಿಸ್ತಾ ಇದ್ದೀನಿ ಅಂದರೆ, ನೀವು ಅನ್ಕೊಬೋದು ಯಾಕೆ ಗುರೂಜಿ ಉಲ್ಟಾ ಹಿಡ್ಕೊಂಡಿದ್ದಾರೆ ಅಂತ. ಈ ಉಲ್ಟಾ ಹಿಡ್ಕೊಂಡಿರೋದು ಕರೆಕ್ಟಾಗಿ ಓದಿ ನೋಡಿ, ಅದ್ರಲ್ಲಿ ಏನಿದೆ ಅಂತ. ಇದರಲ್ಲಿ ಲವ್ ಅನ್ನೋದು ಅಲ್ಲಿ ಎಂಗ್ರೇವ್ ಆಗಿದೆ. ಸೊ ನೀವು ಕೊಡ್ತಾ ಇದ್ದೀರಾ ಒಂದು ಕಡ, ಅದರಲ್ಲೂ ಕೂಡ ನಿಮ್ಮ ಪ್ರೀತಿನ ತೋರಿಸಿ. ಅದರಲ್ಲೂ ಕೂಡ ಇದರಲ್ಲಿ ವಿಶೇಷತೆ ಏನು ಅಂತಂದರೆ, ನೀವು ನೋಡ್ಬೋದು ಇಲ್ಲಿ ಒಂದು ಪೈರೇಟ್ ಸ್ಟೋನನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಕೇವಲ ನಿಮ್ಮ ಪ್ರೀತಿ ಮಾತ್ರ ತೋರಿಸ್ತಾ ಇಲ್ಲ, ಒಂದು ಅದೃಷ್ಟನ ಕೊಡ್ತಾ ಇದ್ದೀರಾ, ಹಣನ ಸೆಳೆಯುವಂಥ ಅವಕಾಶನ ಕ್ರಿಯೇಟ್ ಮಾಡಿಕೊಡ್ತಾ ಇದ್ದೀರಾ. ಸೊ ಯಾರಿಗೆಲ್ಲ ಒಂದು ವೆಲ್ತ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ, ಎಲ್ಲೋ ಒಂದು ಕಡೆ ಪ್ರೊಟೆಕ್ಷನ್ ಬೇಕು, ದುಡ್ಡಿನ ಬಗ್ಗೆ ನೆಗೆಟಿವ್ ಭಾವನೆ ಇದೆ, ಒಂದು ಪೈರೇಟ್ ಸ್ಟೋನ್ ಅನ್ನೋದು ಇದೆಯಲ್ಲ, ಇಷ್ಟಿದ್ರೂ ಸಾಕು. ತುಂಬ ದೊಡ್ಡದೇ ಹಾಕೊಬೇಕು ಅಂತೇನಿಲ್ಲ, ಚಿಕ್ಕದಾಗಿ ಒಂದಿಷ್ಟು ಪೈರೇಟ್ ಇದ್ರೂ ಕೂಡ ಭಾಳ ಅದ್ಭುತವಾಗಿ ಇದು ಹಣನ ಸೆಳೆಯುವಂಥ ಅವಕಾಶನ ಕ್ರಿಯೇಟ್ ಮಾಡಿಕೊಡುತ್ತೆ. ಸೊ ಇದೊಂದು ಕಡನ ಬಳಸ್ಕೊಂಡು ನಿಮ್ಮ ಪ್ರೀತಿ ಮಾತ್ರ ವ್ಯಕ್ತಪಡಿಸ್ತಾ ಇಲ್ಲ, ಹಣ ಸೆಳೆಯುವಂಥ ಒಂದು ಅವಕಾಶ ಕೂಡ ವೃದ್ಧಿ ಮಾಡಿಕೊಡ್ತಾ ಇದ್ದೀರಾ. ಸೊ ಇದನ್ನು ಬಳಸ್ಕೊಂಡು ಭಾಳ ಅದ್ಭುತವಾಗಿ ನೀವು ಹೆಣ್ಮಕ್ಳಿಗೆ ಪ್ರಮೋಷನ್ ಮಾಡ್ಬೋದು, ಅದು ಅವ್ರ ಲೈಫಲ್ಲೂ ಕೂಡ ವೆಲ್ತ್ನ ಅಟ್ರ್ಯಾಕ್ಟ್ ಮಾಡ್ಬೋದು. ಅಥವಾ ಅವ್ರ ಬಗ್ಗೆ ಏನೇನೋ ಅನಿಸ್ತಾ ಇದೆ, ಅವ್ರಿಗೆ ವೆಲ್ತ್ ಬಗ್ಗೆ ಒಂದು ಸಾಕಷ್ಟು ನೆಗೆಟಿವ್ ಇದೆ, ಅದನ್ನು ಕೂಡ ವೃದ್ಧಿ ಆಗುತ್ತೆ, ಅದನ್ನು ಕೂಡ ಸರೋಗುತ್ತೆ. ಸೊ ಯಾವಾಗ ಹೆಣ್ಮಕ್ಳು ಮನೇಲಿ ಖುಷಿಯಾಗಿರ್ತಾರಲ್ಲ ನೋಡಿ, ಅವ್ರಿಗೆ ತುಂಬ ದುಡ್ಡು ಬೇಕಾಗಿಲ್ಲ, ಅವ್ರ ಪರ್ಸಲ್ಲಿ ಒಂದು 500,000 ಇದ್ರೂ ಸಾಕು, ಭಾಳ ನೆಮ್ಮದಿಯಾಗಿರ್ತಾರೆ. ಬಟ್ ಅದು ಇಲ್ಲ ಅಂತಂದರೆ ಅವ್ರ ತಲೆ ಕೆಡುತ್ತೆ. ಅಂದರೆ ಇಲ್ಲ ಅನ್ನೋ ಒಂದು ನೆಗೆಟಿವ್ ಲ್ಯಾಕ್ ಫೀಲಿಂಗ್ ಕೊಟ್ಟೋಗ್ತಾರೆ. ಹಾಗಾಗಿ ಹೆಣ್ಮಕ್ಳ ಕೈಯಲ್ಲಿ ಒಂದು 500,000 ಕೊಟ್ಟು ರಿಸರ್ವ್ ಇಟ್ಟಿರಿ. ಅಂದರೆ ಆ ರಿಸರ್ವ್ ಇಡೋವಂಥ ಉದ್ದೇಶ ಏನು ಗೊತ್ತಾ, ನನ್ನ ಹತ್ರ ಇಲ್ಲ ಅನ್ನೋ ಪದ ಅವ್ರ ಬಾಯಲ್ಲಿ ಬರಬಾರ್ದು. ನನ್ನ ಹತ್ರ ಸಾಕಷ್ಟಿದೆ, ಅಟ್ಲೀಸ್ಟ್ ಒಂದು 1,000 ಇದೆ ಅಲ್ವಾ, ಅದೇ ಒಂದು ರಿಸರ್ವ್. ಯಾವ ರೀತಿಯ ಪೆಟ್ರೋಲ್ ಟ್ಯಾಂಕಲ್ಲಿ ಒಂದು 1 ಲೀಟರ್ ರಿಸರ್ವ್ ಇಡಿ ಅಂತೀವೋ, ಅಟ್ಲೀಸ್ಟ್ ಒಂದು 1,000 ಹೆಣ್ಮಕ್ಳಿಗೆ ಇಟ್ಟು ನೋಡಿ. ಅವ್ರು ಯಾವುದೇ ರೀತಿ ಖರ್ಚು ಮಾಡಲ್ಲ, ಏನು ಹೆದರ್ಕೊಳ್ಳೋಕೆ ಹೋಗ್ಬೇಡಿ. ಗಂಡು ಮಕ್ಕಳೇ ಖರ್ಚು ಮಾಡೋದು, ಹೆಣ್ಮಕ್ಳು ಇದ್ರೆ ಇನ್ನೇನು 1,000 ಕೊಟ್ಟಿರ್ತಾರೆ, ಅದ್ರಲ್ಲಿ ಇನ್ನೂ ಸ್ವಲ್ಪ ಸೇರಿಸಿ ಇನ್ನೊಂದಷ್ಟು ಸೇವಿಂಗ್ಸ್ ಮಾಡಿ ಇಟ್ಟಿರ್ತಾರೆ ಹೊರತು ಯಾವುದು ಖರ್ಚು ಮಾಡೋಕ್ಕೆ ಹೋಗಲ್ಲ. ಬಟ್ ಅವ್ರಿಗೆ ಹತ್ರ ದುಡ್ಡು ಕೊಟ್ಟಾಗ ಅವ್ರು ಭಾಳ ಒಂದು ಖುಷಿಯಾಗಿರ್ತಾರೆ. ಅವ್ರು ಖುಷಿಯಾಗಿದ್ದರೆ ನಿಮ್ಮ ಜೇಬು ಯಾವುದು ಸದಾ ತುಂಬಿರ್ತದೆ. ಸೊ ಇವತ್ತು ಕೇವಲ ಒಂದು ಗಿಫ್ಟಿಂಗ್ ಟಿಪ್ ಒಂದೇ ಅಲ್ಲ, ಅದರಲ್ಲೂ ಕೂಡ ವೆಲ್ತ್ನ ಯಾವ ರೀತಿ ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋದು ಒಂದು ಅದ್ಭುತವಾದಂಥ ಟಿಪ್ ಕೊಟ್ಟಿದ್ದೀನಿ ಸ್ನೇಹಿತರೆ. ಸಾಕಷ್ಟು ಜನರೊಂದಿಗೆ ಇದನ್ನು ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿತಾ ಇದ್ದೀನಿ ಸ್ನೇಹಿತರೆ. ವಂದನೆಗಳು.